ಏನ್ ರಮಣ ನಂಜಪ್ಪ ಎಲ್ರಪ್ಪ ಊರಾಗಿದ್ರು ವಾರ ಆದ್ರೂ ಸಿಕ್ಕಲ್ವಲ್ರಿ ನೀವು ಏನ್ ಕೆಲ್ಸಕ್ಕೆ ಹೋಗ್ತಿರೋ ಏನ್ ಕತಿಯೋ ಅದಲ್ಲಿ ರಮಣ ನಿನ್ ಮಗ ಏನ್ ಮಾಡ್ತಾನೆ? ಏನ್ ಭೀಮಣ್ಣ ನನ್ನ ಮಗ ಬೆಂಗಳೂರು ಪೇಟೆ ಸೇರ್ಕೊಂಡವನೆ. ತಿಂಗ್ಳಿಗೆ ಒಂದ್ಸರಿ 6 ತಿಂಗ್ಳಿಗೆ ಒಂದ್ಸರಿ ನಾವು ಬೋಗ್ತಾನೆ ಹೋಯ್ತಾನೆ. ನಿಮ್ಮ ಮಗ ಏನ್ ಮಾಡ್ತಾನಣ್ಣ? ನನ್ನ ಮಗನೇ ಅವ್ನು ಎಲ್ಲೋ ಅದೆಲ್ಲ ಫಾರಿನಲ್ಲಿ ಓದ್ತಾನಂತ ಹುಡುಗ. ಅದೇನು ಹುಡುಗರು ಫಾರಿನ್ ಅಂತವೋ ನನಗಂತೂ ಅರ್ಥ ಆಗ್ತಿರೋ. ಅದಿರಲಿ, ಇವನು ರಮೇಶ್ ನನ್ನ ಮಗ ಅದೇನು ಕೋಲಿ ಬಿದ್ದವನೇ, ಅದೇನೋ ಪಟ್ಲಿಗೆ ಸೇರ್ಕೊಂಡ್ಬಿಟ್ಟು ಅದೆಂಥದೋ ಹಿಂಗೆ ಅನ್ನೋದು ಅದೆಂಥದೋ ಬಂಗಿ ಸೊಪ್ಪು ಆ ನಶೆ ಬರೋತದ್ದು ಎಲ್ಲ ಕಲ್ತ್ಬಿಟ್ಟನಲ್ಲ ಅವನು. ಅವ್ನಿಗೆ ಯಾರಣ್ಣ ಬುದ್ಧಿ ಹೇಳೋದು? ಅವ್ನಿಗೆ ನೀವು ಚೆನ್ನಾಗಿದ್ದಾಗ ಇಲ್ಲಿ ಅದ್ಯಾಕೆ ಹಂಗೆ ಆಗ್ಬಿಟ್ಟ ಅವನು? ಹೆಂಗಂದ್ರಂಗೆ ಮಾತಾಡ್ತಾನೆ, ಬುಯ್ಯೋಳ ಮೇಲೆ ಜಗಳ ಬೀಳ್ತಾನೆ. ಅದ್ಯಾವುದೋ ಏಳು ಮಗಿನ ಮೇಲೆ ಬೇರೆ ಗಲಾಟೆ ಮಾಡಿನಂತ ಮೊನ್ನೆ ಅಂತಿದ್ರು. ಪಾಪ ಅವ್ರ ಅಪ್ಪ ಭಾಳ ಕಷ್ಟಪಟ್ಟು ಸಾಕಿದ ಮಗನ ಏನೋ ಮುಂದಕ್ಕೆ ಬರ್ತಾನೆ ಅಂತ ಓದ್ಕೊಂಡು ಅಂದ್ರೆ ಅವ್ನು ಹೋಗಿ ಆ ದುಶ್ಚಟಕ್ಕೆ ಬಿದ್ದವಲ್ಲ ನಾವು. ಹೆಂಗಾರ ಆಗ್ಲಿ ಬಿಡೋಣ, ಊರು ಸಾಬ್ರಿ ನಮ್ಗೆ ಯಾಕೆ? ಅಯ್ಯೋ ಅವರು ಪೊಲೀಸ್ನವ್ರಿಗೆ ಹೇಳೋಣ ಅಂತ ಹೋದ್ರೆ ಮೊನ್ನೆ ಅಲ್ಲಿ ರಾಜೇಂದ್ರ ಮನೆ ತಗೋ ಬೋಲ್ ಗಲಾಟೆ ಮಾಡ್ಬಿಟ್ಟವನೇ. ಯಾಕೆ? ಅಯ್ಯೋ ಯಜಮಾನ್ರೆ, ಇದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡು ಕೂತಿದ್ದೀರಾ? ನಮ್ಮ ಕರ್ನಾಟಕ ಪೊಲೀಸ್ ಅವರು ಇವಾಗ ಫುಲ್ ಅಪ್ಡೇಟ್ ಆಗೋಗಿದ್ದಾರೆ. ನಿಮ್ಮ ಸುತ್ತಮುತ್ತ ಈ ಥರ ಗಾಂಜಾ ಕೇಸ್ಗಳೇನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ನೀವು ನೇರವಾಗಿ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ. ಡ್ರಗ್ ಫ್ರೀ ಕರ್ನಾಟಕ ಅನ್ನೋ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವೇನಾದರೂ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಗೊತ್ತಾಗ್ದಲೇ ಕಂಪ್ಲೇಂಟ್ ರೈಸ್ ಆಗುತ್ತೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ನಮ್ಮ ಕರ್ನಾಟಕ ಪೊಲೀಸ್ ಅವರು ಆಕ್ಷನ್ಸ್ ಕೂಡ ತಗೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಓ ಹಂಗೇನಣ್ಣ, ಇವಾಗಲೇ ಹೋಗಿ ಮನೆಗೆ ಆ ಮೊಬೈಲಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ಬಿಡ್ತೀವಿ ಕಣ. ನಿಮ್ಮ ಸುತ್ತಮುತ್ತ ಕೂಡ ಇಂತಹ ಕಾನೂನು ಬಾಹಿರ ಚಟುವಟಿಕೆ ಕಂಡು ಬಂದಾಗ ಮೊಬೈಲ್ ಅಪ್ಲಿಕೇಶನ್ ಆದಂತಹ ಡ್ರಗ್ ಫ್ರೀ ಕರ್ನಾಟಕನ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಕಂಪ್ಲೇಂಟ್ನ ರೈಸ್ ಮಾಡಿ. ಕಂಪ್ಲೇಂಟ್ ಕೊಟ್ಟವರ ಮಾಹಿತಿಯನ್ನು ನಾವು ಗೌಪ್ಯವಾಗಿರ್ತೀವಿ. ಕಂಪ್ಲೇಂಟ್ ಅವರು ಯಾರ ಮೇಲೆ ಕೊಟ್ಟಿದ್ದಾರೆ ಅವ್ರ ಮೇಲೆ ನಾವು ತುಮಕೂರು ಜಿಲ್ಲಾ ಪೊಲೀಸ್ ಅವರು ಕ್ರಮ ತಗೊಂತೀವಿ. ನಮ್ಮ ತುಮಕೂರು ಜಿಲ್ಲಾ ಪೊಲೀಸ್ನ ಗುರಿ ಮಾದಕ ವ್ಯಸನ ಮುಕ್ತ ಸಮಾಜ.